ಉಪಚುನಾವಣೆ ಅಂದಾಕ್ಷಣ ಅಲ್ಲಿ ರಾಜಕೀಯದ ಜಿದ್ದಾಜಿದ್ದಿ ಬಹಳ ಜೋರಾಗಿನೇ ಇರುತ್ತೆ. ಈ ಬಾರಿಯ ಬೈ ಎಲೆಕ್ಷನ್ ಅಖಾಡದಲ್ಲಿ ಜನ ಯಾವ ಸ್ವರೂಪದಲ್ಲಿ ಅಭ್ಯರ್ಥಿಗಳ ಮೇಲೆ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ, ಅಭ್ಯರ್ಥಿಗಳು ಯಾವ ಸ್ವರೂಪದಲ್ಲಿ ಜನರ ಮನವೊಲಿಸುವಂತಹ ಪ್ರಯತ್ನದಲ್ಲಿ ತೊಡಗಿದ್ದಾರೆ, ಹಾಗೇನೆ ಈ ಭಾಗದಲ್ಲಿ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು, ಅವರ ನಿರೀಕ್ಷೆಗಳೇನು, ಇವೆಲ್ಲವನ್ನು ತಿಳ್ಕೊಳ್ಳುವಂತಹ ಕೆಲಸವನ್ನ ಇವತ್ತು ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಮಾಡೋಣ. ಇವೇ ಈ ಹೊತ್ತಿನ ವಿಶೇಷ ದಾವಣಗೆರೆ ದಂಗ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಜನ ಹೊಂದಿರುವಂತಹ ಅಭಿಪ್ರಾಯ ಏನಿದೆ, ಈ ಬಾರಿಯ ಉಪಚುನಾವಣೆಯನ್ನ ಜನ ಯಾವ ಸ್ವರೂಪದಲ್ಲಿ ನೋಡ್ತಾ ಇದ್ದಾರೆ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಖಾಲಿಯಾಗಿರುವಂತಹ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಫೈಟ್ ನ ಸಂದರ್ಭದಲ್ಲೇನೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಅಖಾಡದಲ್ಲಿ ಇದ್ರೆ ಬಿಜೆಪಿಯಿಂದ ಓರ್ವ ಸಾಮಾನ್ಯ ಕಾರ್ಯಕರ್ತನಿಗೆ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ಟಿರುವಂತದ್ದು ಕೂಡ ಬಹಳ ಗಮನಾರ್ಹವಾಗಿರುವಂತಹ ವಿಚಾರ. ಹೀಗಾಗಿ ಇಲ್ಲಿ ಸಮರ್ಥ್ ಶಾಮನೂರು ಮತ್ತು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ನಡುವಿನ ಫೈಟ್ ಹೇಗಿದೆ, ಈ ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ಕ್ಷೇತ್ರದ ಜನ ಯಾವ ನಿರೀಕ್ಷೆಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಈಗ ಮಾಡೋಣ. ನಾವೀಗ ದಾವಣಗೆರೆಯ ಮಂಡಕ್ಕಿ ಬಟ್ಟಿಲಿದ್ದೀವಿ. ಇಲ್ಲಿರುವಂತಹ ಕಾರ್ಮಿಕರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಒಂದು ಅವರ ಕೆಲಸದ ಬಗ್ಗೆ, ಹಾಗೇನೆ ಈ ಚುನಾವಣೆಯ ಬಗ್ಗೆಯೂ ಕೂಡ ಅವರಿಂದ ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡೋಣ. ಯಾವ ರೀತಿಯಾಗಿದೆ ಇಲ್ಲಿ ಕೆಲಸ ನಿಮ್ದು? ನಮ್ದು ಕೆಲಸ ಒಳ್ಳೇದೈತಿ, ಏನಿಲ್ಲ ತೊಂದರೆ ಏನಿಲ್ಲ. ನಮ್ಮ ಕೆಲಸಕ್ಕೆ ಎಲ್ಲ ರೋಜಿ ಎಲ್ಲ ರೆಡಿ ಐತಿ, ಕೆಲಸ ಐತಿ. ದಿವಸಿಗೆ 800 ರೂಪಾಯಿ ದುಡಿತೀವಿ ನಾವು. ಏನಿಲ್ಲ, ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಿ? ಒಂದು 5:30 ಬರ್ತೀವಿ ನಾವು. ಮಧ್ಯಾಹ್ನ 1:30 2 ಗಂಟೆಗೆ ಕೆಲಸ ಆಗ್ತೀವಿ ನಮ್ದು. ಏನು ತೊಂದರೆ ಇಲ್ಲ. ಕೆಲಸ ಮಾಡ್ತೀರಿ ಇಲ್ಲಿ ಒಟ್ಟು? ಒಂದು ಬಟ್ಟಾಗ ಇರೋದು 4 ಜನ. ಹಾಂ, ಹೆಚ್ಚು ಕಡಿಮೆ ಒಂದು 10,000 ಜನ ಕೆಲಸ ಮಾಡ್ತಾರೆ ಸರ್. 10,000 ಜನ ಕೆಲಸ ಮಾಡ್ತಾರೆ. ಇಡೀ ಮಂಡಕ್ಕಿ ಬಟ್ಟಿಲಿ ಒಟ್ಟಿನಾಗ 800ರಿಂದ 900 ಬಟ್ಟಿ ಇದೆ. ಟೋಟ್ಲಿ ಒಂದು 10,000 ಜನ ಕೂಲಿಗಾರರು ಇರುತ್ತೆ. ಏನು ತೊಂದರೆ ಇಲ್ಲ, ನಮ್ಮ ಕೆಲಸ ಮಾಡೋರಿಗೆ ಏನು ತೊಂದರೆ ಏನಿಲ್ಲ. ಎಲ್ಲ ದುಡಿಯಾರಿಗೆ ಏನು ತೊಂದರೆ ಏನಿಲ್ಲ. ಏನೋ ದಿವಸ ದುಡ್ಡು ಇಲ್ದು. ಯಾಕಂದರೆ ಎಲ್ಲರೂ ಬೇರೆ ಐತಲ್ಲ, ಆ ದುಡಿಮೆ ಏನಿಲ್ಲ. ಸೌಗಾರ ಏನು ತೊಂದರೆ ಏನು ಕೊಡಲ್ಲ, ದುಡ್ಡು ಏನು ತೊಂದರೆ ಇಲ್ಲ. ಇಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ. ಇಲ್ಲ ಬಿಟ್ಟರೆ ಕೆಲಸ ಇಲ್ಲ ಅಂದ್ರೂ ದುಡ್ಡು ಕೇಳಿದ್ರೆ ಕೊಡ್ತಾರೆ. ಈಗ ಎಲೆಕ್ಷನ್ ಬಂದಿದೆ, ಬೈ ಎಲೆಕ್ಷನ್ ಬಂದಿದೆ, ಏನು ಅನಿಸ್ತದೆ, ಹೆಂಗಿದೆ ಈ ಬಾರಿಯ ಬೈ ಎಲೆಕ್ಷನ್? ಬೇರೆ 4 ಪಾರ್ಟಿ ಐತಿ ಇದ್ರಾಗ. ಯಾವ ಪಾರ್ಟಿ ಆಗ ನಂಗೆ ಗೊತ್ತಾಗಿರಲ್ಲ. ಏನು ಡೈಮಂಡ್ಸ್ ಚೆನ್ನಾಗೈತಿ. ಈಗ ಡೈಮಂಡ್ಗೆ ಕೆಲಸ ಮಾಡ್ಬೇಕಂದ್ರೆ ನಾವು ಐತಿ. ಯಾಕಂದರೆ ಕಾಂಗ್ರೆಸ್ ಪಕ್ಕ ಅಂದರೆ ಏನು ಮಾಡಿಲ್ಲ, ಬಡವ್ರಿಗೆ ಏನು ಮಾಡಿಲ್ಲ. ಎಲ್ಲ ಗಿಡನಾರ ಒಳಗೆ ಮನೆ ಎಲ್ಲ ತೆಗ್ದು ಹೋದ್ರು. ಎಲ್ಲ ತಳಾಗಿ ಏನಿಲ್ಲ. ಈಗ ಮತ್ತೇನೋ ಬಾಡಿಗೆ ಕೊಡ್ಬೇಕು ನಾವು. ಹಂಗಾಯ್ತು ನಮ್ದು. ಫ್ರೀ ಅಂದ್ರೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರ್ತದೆ. ಅದೇ ಇದೆಲ್ಲ ಕರೆಂಟ್ ಬಿಲ್ಲಿಗೆ ಅಲ್ಲಿ ಕೇಳೋಗ್ರಿ ಬಿಲ್ ಬರ್ತದೆ ಅಂದರು. ಸುಮ್ಮನೆ ಫ್ರೀ ಅಂತಾರೆ, ಏನಿಲ್ಲ ಫ್ರೀ. ಈಗ ಏನಂತೀರಿ ಈ ಸತಿ ನಾವು ಹೇಳ್ತಾ ಬಿಡ್ರಿ, ನಾನೇನಿಲ್ಲ. ಈಗ ನಡ್ಯಾಕ ಕುಂತಿದಲ್ಲ 4 ಜನ ಹೆಂಗ್ ನಿಂತ್ಕೊಂಡಿದಾರ ಹಂಗೆ ನಡ್ಯಾಕ ಕುಂತೈತಿ. ಏನಂತೀರಿ, ಹೆಂಗಿದೆ ಈ ಸರ್ತಿ ಚುನಾವಣೆ? ಕಾಂಗ್ರೆಸ್ ಸರ್ ಇಲ್ಲಿ ಏನಿದೆ, ಶಾಮನೂರು ಶಿವಶಂಕರಪ್ಪನವ್ರು ಇಲ್ಲಿ ಅವರಿಂದ ಭಾಳ ಸಹಾಯ ಸಿಕ್ಕಿದೆ. ಇಡೀ ಮಂಡಕ್ಕಿ ಬಟ್ಟಿಲಿ ಒಟ್ಟಿಯನ್ನು ಇಲ್ಲಿ ನಮ್ಮ ಅಲ್ಪಸಂಖ್ಯಾತರು ಎಷ್ಟು ಜನ ಇದಾರ ಅಷ್ಟು ಜನಕ್ಕೂ ಸಹಾಯ ಮಾಡ್ಯಾರ. ಅವರೇ ಗೆದ್ದದಿದ್ದು. ಈ ಸರ್ತಿ ಇಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಚರ್ಚೆ ಆಗ್ತಿತ್ತಲ್ಲ, ನಿಮ್ಗೆಲ್ಲ ಆ ರೀತಿಯಾದಂತ ಆಸೆ ಇತ್ತ? ನಮ್ಮವರೊಬ್ರು ಇಲ್ಲಿ MLA ಆಗ್ತಾರ? ಹೈಕಮಾಂಡ್ ಮೇಲೆ ಡಿಪೆಂಡ್ ಇತ್ತಲ್ಲ ಸರ್. ಹೈಕಮಾಂಡ್ ಮೇಲೆ ಡಿಪೆಂಡ್ ಇತ್ತು. ಏನು ಬೇಜಾರಿಲ್ಲ? ಏನು ಬೇಜಾರಿಲ್ಲ ಸರ್. ಅಂಥವ್ರು ನಮ್ಮ ಮುಸ್ಲಿಮ್ದಲ್ಲಿ ಯಾರೂ ಇಲ್ಲ. ಯಾರಿದ್ದಾರೆ? ಯಾರೂ ಇಲ್ಲ. ಶಾಮನೂರು ಅವರು ಚೆನ್ನಾಗಿ ಕೆಲಸ ಮಾಡಿದಾರ? ಶಾಮನೂರು ಶಿವಶಂಕರಪ್ಪ ಅವರು ಎಲ್ಲ ಅವರೇ ಮಾಡಿರೋದು. ಇಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ಯಾರ. ಆಮೇಲೆ ರೋಡು, ಇಡೀ ಮಂಡಕ್ಕಿ ಬಟ್ಟಿಲಿ ಒಟ್ಟಿನಾಗ ಒಂದು ರೋಡ್ ಇದ್ದಿಲ್ಲ, ಒಂದು ಲಾರಿ ಒಳಗೆ ಬರ್ತಿದ್ದಿಲ್ಲ. ಶಾಮನೂರು ಶಿವಶಂಕರಪ್ಪನೇ ಮಾಡ್ತಿರೋದು. ಆಮೇಲೆ ಅವ್ರದ್ದು ಮಗ ಇದ್ದಾರಲ್ಲ SS ಮಲ್ಲಿಕಾರ್ಜುನ ಶಾಸಕರು, ಅವರು ಒಳ್ಳೆ ಕೆಲಸ ಮಾಡ್ಯಾರ. ಮತ್ತು ಅವ್ರು ಬಿಟ್ಟರೆ ಮತ್ತೆ ಬೇರೆ ಯಾರು ಕೆಲಸ ಮಾಡ್ಯಾರ ಸರ್ ಇಲ್ಲಿ?
ಈಗ ಅವ್ರ ಮೊಮ್ಮಗ ಬಂದಿದ್ದಾರೆ ಈಗ ಶಾಮನೂರ್ ಅವರ ಏನ್ ನಿರೀಕ್ಷೆ ಇದೆ? ಹುಡುಗ ಒಬ್ಬ ಹೊಸ ಹುಡುಗ ಬಂದಿರೋದು. ಹುಡುಗ ಮಾಡ್ತಾರ, ಅವರು ತಂದೆ ಇದ್ದಾರ, ಆಮೇಲೆ ಅವ್ರ ತಾಯಿ ಇದ್ದಾರ, MP ಎಲ್ಲ ಅನುಭವ ಇರ್ತೈತಲ್ಲ ಸರ್ ಮನ್ಯಾಗ, ಮಾಡ್ತಾರ. ನೀವೇನಂತೀರಿ, ಹೆಂಗಿದೆ ಎಲೆಕ್ಷನ್? ನನಗೆ ಕನ್ನಡ ಬರಂಗಿಲ್ಲ ಸರ್. ಮಾಡ್ತಾರೆ ಸರ್, ಅವ್ರೇನಿಲ್ಲ, ಅನುಭವ ಇದೆ ಮನ್ಯಾಗೆಲ್ಲ, ಅನುಭವ ಇದ್ಮೇಲೆ ಮಾಡ್ತಾರೆ ಅವರು. ಇಡೀ ಈಗ ನೋಡ್ರಿ ಬಿ ಜೆ ಪಿ ಅದು ಇದು ಅಂತಾರ ಅಷ್ಟೇ. ಇವರು 3-4 ಸತಿ ಗೆದ್ದಾರ, 3-4 ಸಲ 3 ಸತಿ ಏನು ಗೆದ್ದಾರ. ಒಂದು ಸತಿನೂ ಇಲ್ಲಿ ಬಂದು ನೋಡೇ ಇಲ್ಲ ಅವರು. MP ಮತ್ತು 3 ಸತಿ ಗೆದ್ದಾರ, 3 ಸತಿ ಗೆದ್ದಾರ. ಒಂದು ಸತಿನೂ ಬಂದು ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಇಲ್ಲಿ MP. ಇಡೀ ನಮ್ಮ ದಾವಣಗೆರೆ ಡಿಸ್ಟಿಕ್ಕಿಗೆ ಅವ್ರು ಏನು ಅಂತಿದ್ರು, ನೀವು ಅಲ್ಪಸಂಖ್ಯಾತರು ಓಟೇ ಕೊಟ್ಟಿಲ್ಲ ನಮಗೆ ಅಂತಿದ್ರು. ಅಲ್ಪಸಂಖ್ಯಾತರು ಓಟೇ ಕೊಟ್ಟಿಲ್ಲ, ಓಟ್ ಕೊಡಲಿಲ್ಲ ಅಂದ್ರೂ MP ಅಂದಮೇಲೆ ಅವರು ಹಕ್ಕಿ ಇರ್ತೈತಲ್ಲ ಸರ್, ಕೆಲಸ ಮಾಡ್ಬೇಕು ಬೇಡ. ಏನೂ ಮಾಡಿಲ್ಲ ಇಲ್ಲಿ ಬಂದು ಮಂಡಕ್ಕಿ ಬಟ್ಟಿಲಿ ಒಟ್ಟು ಎಲ್ಲ ಮಾಡಿದ್ರೆ ಶಾಮನೂರು ಶಿವಶಂಕರಪ್ಪ ಅವರು, ಅವ್ರ ಮಗ. ಅವರೇ ಗೆಲ್ತಾರೆ ಈ ಸಲ? 100% ಗೆಲ್ತಾರೆ. ಹೇಗಿದೆ ಎಲೆಕ್ಷನ್ ಈ ಸರ್ತಿ? ಭಾಳ ಚೆನ್ನಾಗಿ ಆಕತ್ತೆ. ಇಲ್ಲಿ ಬರೋದ ಕಾಂಗ್ರೆಸ್ ರೀ. ಈಗ ಎಲ್ಲ ಜನದ ದುಡ್ಡು ಇಸ್ಕೊಂತಾರ, ತಿಂತಾರ, ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ. ನೀವು ನೋಡ್ರಿ, ಇಲ್ಲಿ ಬರೋದ ಕಾಂಗ್ರೆಸ್. ಎರಡೇ ಹೆಸರು ಇರೋದಿಲ್ಲ, ಶಾಮನೂರು ಶಿವಶಂಕರಪ್ಪದ್ದು, BS ಚನ್ನಬಸಪ್ಪದ್ದು ದಾವಣಗೆರೆದು ಎರಡೇ ಹೆಸರು ಇರೋದಿಲ್ಲ. ಅವರೇ ಬರೋದು. ಶಾಮನೂರು ಇದು ನಿಂತ್ಕೊಂಡನಲ್ಲ ಶಾಮನೂರು, ಮಲ್ಲಣ್ಣ ಮಗನ ಗೆದ್ದದಿಲ್ಲ. ಹೆಂಗೆ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಾಗ ಕೆಲಸ ಮಾಡಿದಾರೆ ಇಲ್ಲಿ? ಇಲ್ಲಿ ಮಂಡಕ್ಕಿ ಬಟ್ಟೆ ಅವ್ರದ್ದೇ ಇಲ್ಲ ಅಂದ್ರೆ ತೆಗಿಬಿಡ್ತಿದ್ರು ಆಗ್ಲೇ. ಈ ಶಾಮನೂರು ಅವರು ಹೇಳಿ ಇಲ್ಲಿ ಮಂಡಕ್ಕಿ ಬಟ್ಟೆ ಏನು ತೆಗಿದ್ದಿದ್ದಿಲ್ಲ. ಇಷ್ಟು ದಿನ ಇಷ್ಟು ನೋಡ್ರಿ, ಇಷ್ಟು ಧೂಳು ಇದ್ರೇನ ಏನು ಒಂದು ಹೆಣ್ಮಕ್ಳು ಏನೋ ಬಂದು ಇದು ಮಾಡಂಗಿಲ್ಲ. ಮತ್ತು ಪೊಲೀಸ್ನವರು ಇಲ್ಲಿ ಪೊಲೀಸ್ ಸ್ಟೇಷನ್ ಐತಿ, ಮತ್ತು ಏನು ಅಂದಿಲ್ಲಪ್ಪ, ಯಾಕೆ ಸುಳ್ಳು ಹೇಳಿ. ಇಲ್ಲ ಅಂದರೆ BJP ಇದ್ದಿದ್ರೆ ಇಲ್ಲಿ ಮಂಡಕ್ಕಿ ಬಟ್ಟೆ ಯಾವಾಗ ತೆಗ್ದು ಹೋಗ್ಬಿಡ್ತಿದ್ ನಾವು. ಈ ಕಾಂಗ್ರೆಸ್ ಐತಿ, ಹಂಗಾಗಿ ಇಲ್ಲಿ ಹುಡ್ಕಂದಿದ್ದು ನಾವು ಅಷ್ಟೇ. ದುಡ್ಡು ತಿನ್ನೋದು ಭಾಳ ಜನ ಇರೋದಿಲ್ಲಿ. ನೀವು ಕೋಶಿಶ್ ಮಾಡಿ ಕಾಂಗ್ರೆಸ್ಗೆ ಹಾಕಿ. ಇದು ಹೆಂಗಿದೆ ಗ್ಯಾರಂಟಿದೆಲ್ಲ ಬರ್ತಾ ಇದೆಯಾ? ದುಡ್ಡೆಲ್ಲ ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ ದುಡ್ಡೆಲ್ಲ ಬರ್ತಾ ಇದೆಯಾ? ಬರ್ತೈತಿ. 2,000 ರೂಪಾಯಿ ಕೊಡ್ತಾರ, ಬಸ್ ಫ್ರೀ ಐತಿ, ಕರೆಂಟ್ ಫ್ರೀ ಐತಿ, ಎಲ್ಲ ಫ್ರೀ ಮಾಡಿದಾರ. ಈಗ ಒಳ್ಳೇದಾಕತ್ತಪ್ಪ. ಈಗ ಕಾಂಗ್ರೆಸ್ಗೆ ಗೆದ್ದು ಬಿದ್ದರೆ ಏನಾರ ಮತ್ತೆ ಸಹಾಯ ಮಾಡ್ತಾರೆ ಮುಂದೆ, ಹೌದಲ್ಲ? ದಾವಣಗೆರೆ ಎಲೆಕ್ಷನ್ ಅಂದರೆ ರಿನ್ಯೂವಲ್ ನಡೆದಿದ್ರೆ ಈಗ ಆಗ ಸದ್ಯಕ್ಕೆ ಸರಿ ಇಲ್ಲ. ಅಂದರೆ ಕೆಲವು ಜನ ಬೇರೆ ಪಾರ್ಟಿ ಕೆಲಸ ಮಾಡಕತ್ತಾರ, ಕೆಲವು ಜನ ಕಾಂಗ್ರೆಸ್ ಮಾಡಕತ್ತಾರ. ಅಭಿವೃದ್ಧಿ ಆಗಿಲ್ಲದ ಕಾರಣಕ್ಕೋಸ್ಕರ ಜನಗಳು ಬೇಜಾರಾಗ್ಯಾರ. ಇಲ್ಲಿ ಮೇನ್ ಬೇಕೇನೇನೋ ಮಕ್ಕಳಿಗೆ ಎಜುಕೇಷನ್, ಒಂದು ಒಳ್ಳೆ ಆಸ್ಪತ್ರೆ, ಪ್ರತಿಯೊಂದು ಅನುಕೂಲಕ್ಕೆ ಇಲ್ಲಿ ಮಾಡಿದ್ದಿದ್ರೆ ಮಲ್ಲಣ್ಣವ್ರ ಮಗನಿಗೆ ಐತಲ್ಲ ಸಮ್ಮತಿಗೆ ಓಟ್ ಕೊಡೋರು ಭಾಳ ಜನ ಇದ್ರು. ಅವ್ರ ಕೈಯಿಂದಾನೆ ಅವ್ರು ಐತಲ್ಲ ಮಾಡ್ಕೊಂಡ್ರು. ಕೆಲವ್ರಿಗೆ ಏನೋ ಮಾತಾಡೋಕೆ ಹೋಗ್ಲಿ, ನಮಗೆ ಚೆನ್ನಾಗಿ ಗೊತ್ತೈತಗಪ್ಪ ನಾವು ಯಾರಿಗೆ ಮಾಡ್ಬೇಕಂತಾರೆ. ಅಂದರೆ ಇಷ್ಟ್ರಾಗ ನಾವು ತಿಳ್ಕೊಂಡಿತ್ತಲ್ಲ, ಈ ಸತಿ ಎಲೆಕ್ಷನ್ ಇತ್ತಲ್ಲ ಚೇಂಜ್ ಆಗೋದು ಮೂಮೆಂಟ್ ಐತಿ. ಈಗ ಅವ್ರ ಕಾಗಿತ್ತು ಒಳ್ಳೇದು ಮಾಡೋದು, ಕೆಟ್ಟದ್ದು ಮಾಡೋದು ಅವ್ರ ಕಾಗಿತ್ತದ. ಅವ್ರು ಏನು ಅಭಿವೃದ್ಧಿ ಜಾಸ್ತಿ ಮಾಡಿಲ್ಲ. ಮಾಡ್ಯಾರ, ಇಲ್ಲ ಅಂತಲ್ಲ. ರೋಡ್ ಇದ್ದಿಲ್ಲ ಸರಿಯಾಗಿ ರೋಡ್ ಮಾಡಿದ್ರು, ಡ್ರೈನೇಜ್ ಇದ್ದಿಲ್ಲ ಸರಿಯಾಗಿ ಡ್ರೈನೇಜ್ಗಳು ಮಾಡಿದರು. ಮತ್ತು ಮಕ್ಕಳಿಗೆ ಮೇನ್ ಏನು ಎಜುಕೇಷನ್ ಬೇಕು, ಆಸ್ಪತ್ರೆ ಬೇಕು. ಇದು ಒಂದು ಮಾಡಿಕೊಟ್ರೆ ಐತಲ್ಲ ಅವರು ಯಾವತ್ತೂ. ಮತ್ತು ಅವ್ರ ತಂದೆಯವ್ರು ಐತಲ್ಲ ಮಾಡ್ಯಾರಲ್ಲ, ಈ ಅವ್ರ ತಂದೆಯವ್ರು ಇಲ್ಲಿದ್ರು, ಅವರು ಇಲ್ಲಿಗೆ ಬರ್ಬೇಕಂದ್ರೆ ಅವ್ರು ಮಾಡಬೇಕಿತ್ತು. ಮಾತು ಕೊಟ್ಟು ಮಾಡಿದರೆ ಅವರು ಇಲ್ಲೇ ಇರ್ತಾರೆ. ಅವ್ರ ತಂದೆಗೆ ಐತಲ್ಲ ನಾವು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಶಾಮನೂರು ಶಿವಶಂಕರಪ್ಪರಿಗೆ. ಯಾಕಂದ್ರೆ ಅವ್ರು ಮಾಡಿದ್ದು ಅಂತ ನಾವು ಹೇಳಬೇಕು. ಯಾಕಂದರೆ ಕಣ್ಣು ಮುಂದೆ ಕಾಣ್ತೈತೆ. ಇಲ್ಲಿ ನೋಡ್ರಿ, ಎಲ್ಲರ ಒಂದು ಆಸ್ಪತ್ರೆ ಐತಾ ಒಳ್ಳೇದು, ಒಳ್ಳೆ ಏನಾರ ಕಾಲೇಜ್ ಐತಾ, ಏನಾರ ಹಾಸ್ಟ್ಲ್ ಐತಾ, ಏನಿಲ್ಲ ಇಲ್ಲಿ ಅಭಿವೃದ್ಧಿಗೆ. ಒಂದು ಒಳ್ಳೆ ಫ್ಯಾಕ್ಟ್ರಿಗಳು ಬೇಕು. ಕೆಲವು ಜನ ಈಗ ಎಜುಕೇಷನ್ ಮಾಡಿರ್ತಾರೆ, ಈಗ ಎಲ್ಲಿ ಹೋಗ್ತಾರ ಕೆಲಸಕ್ಕೆ, ಹೊರಗಡೆ ದೇಶಕ್ಕೆ ಹೋಗ್ತಾರ. ಇಲ್ಲಿ ನಮ್ಮ ಊರಾಗ ಐತಲ್ಲ ಇಷ್ಟೊಂದು ಕಾಲೇಜ್ಗಳು ಅದಾವ ಅಂದಮೇಲೆ ಆ ಕಡೆ ಅದಾವೆ ದಕ್ಷಿಣಕ್ಕೆ, ಉತ್ತರಕ್ಕಿಲ್ಲ. ಯಾಕೆ ಕಾರಣ ಏನು? ಆ ಕಡೆನೇ ಇರ್ಬೇಕಂತ ಏನಾರು ಆಯ್ತಾ? ಯಾಕೆ ಈ ಕಡೆ ಯಾರು ಕಾಲೇಜು ಹಾಸ್ಟ್ಲು ಏನು ಬೇಡ, ನಮಗೆ ಆಸ್ಪತ್ರೆ ಬೇಡ. ಇಲ್ಲಿ ಏನಾರು ಎಮರ್ಜೆನ್ಸಿ ಆಗ್ಬೇಕಂದ್ರೆ ಮತ್ತೆ ಸೀದಾ ಇಲ್ಲಿಗೆ ಚಿಟ್ಟೇರಿಗೆ ಹೋಗ್ಬೇಕು, ಇಲ್ಲಿ ಬಾಪೂಜಿ ಇಲ್ಲಾಂದರೆ ಐಟಕಿಗೆ ಹೋಗ್ಬೇಕು, ಹೌದಾ? ಈಗ ಬಡವ್ರ ಮಕ್ಕಳು ಇಲ್ಲೆಲ್ಲ ಇರೋದೇ ಬಡವರೇ. ಇಲ್ಲಿ ಮೊದಲೇ ಅದು ಯೋಚನೆ ಮಾಡ್ಬೇಕು. ಇಲ್ಲ ಅದು ಯೋಚನೆ ಅನ್ನೋದು ಇಲ್ಲ ಇಲ್ಲಿ. ಈಗ ಈ ಬಾರಿ ಎಲೆಕ್ಷನ್ ಏನಾಗುತ್ತೆ ಅಂತ ಅನ್ಸುತ್ತೆ ನಮಗೆ? ಈ ಬಾರಿ ಎಲೆಕ್ಷನ್ ಹೇಳೋಕ್ಕಾಗಲ್ಲ ಸರ್, ಫುಲ್ ಹೇಳೋದು. BJP ಗೆಲ್ಲೋ ಚಾನ್ಸಸ್ ಇದೆಯಾ ಅಥವಾ ಕಾಂಗ್ರೆಸ್ ಅಥವಾ ಬೇರೆಯವರ? BJPಗೆ ಹೇಳಕ್ಕೆ ಬರಲ್ಲ, ಕಾಂಗ್ರೆಸ್ ಇದು ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಇಲ್ಲಿ ಓಟ್ ಹರಿತಾವ ಲೆಕ್ಕಗತ್ತಲ್ಲ, ವೋಟಿಂಗ್ ಆಗಿದ್ಮ್ಯಾಗೆ ಗೊತ್ತಾಗತ್ತವ.
ಪೈಲ್ವಾನ್ ಅವರು ನಿಂತಿರ್ತಿದ್ರೆ ಫೈಟ್ ಜಾಸ್ತಿ ಇರ್ತಿತ್ತ? ಅದು ಆಯ್ತಲ್ಲ ಪಕ್ಕ ಇತ್ತು ಅದು ಪಕ್ಕ ಆಯ್ತು. ಈಗ ಅವ್ರು ವಾಪಸ್ ತಗೊಂಡಿರೋದು ವಾಪಸ್ ತಗೊಂಡಿಲ್ಲ, ಇನ್ನು ಕೂಡ ಅವ್ರ ಅಭ್ಯರ್ಥಿ ನಿಲ್ತಾರೆ ಅವರು. ನಿಂದಿರ್ಬೇಕಲ್ಲ ಸರ್, ಹೊರಗಡೆ ಬರ್ಬೇಕಿತ್ತಲ್ಲ ಅವರು. ಈಗ ಆಯ್ತಲ್ಲ ಅವರೇ ಹೇಳಿಕೆ ಕೊಟ್ಟಾರ, ನಾವು ಮತ್ತೆ ಅದ್ರ ನಮ್ಮದೇ ಮನೆ ಅದ, ಮನೆಯಿಂದ ವಾಪಸ್ ಬಂದಿದ್ದೆ ಮತ್ತು ನಾನು ಅದೇ ಮನೆಗೆ ಹೋಗೀನಿ ಅಂತಂದ್ರೆ. ಹೌದಾ? ಈಗ ಯಾರ್ಯಾರು ಎಷ್ಟೆಷ್ಟು ತೊಗೊತಾರ ದೇವರೇ ಬಲ.